ಹುಣಸಾಳ ಅನ್ನೋ ಕಡೆ ಒಂದು ಮಠ ಇದೆ, ಅಲ್ಲಿ ನಿಜಗುಣ ದೇವರು ಅಂತ ಒಬ್ಬರು, ಅವರು ಸಾಹಿತಿಗಳು ಹಾಗೂ ಸಂಗೀತ ಸಂಯೋಜಕರು, ಸ್ವಾಮೀಜಿಯವರು. ಅವರು ಒಂಥರ ವಿಚಿತ್ರವಾದ ಪ್ರೀತಿ ನನ್ನ ಮೇಲೆ. ಅವರ ಕ್ಯಾಸೆಟ್ನಲ್ಲಿ 4 ಹಾಡು ನಂದು, 100 ಕ್ಯಾಸೆಟ್ ಮಾಡಿದ್ದಾರೆ, ಬಾಕಿ 4 ಬೇರೆಯವ್ರದ್ದು, ಮ್ಯಾಕ್ಸಿಮಮ್ ನಂದು. ಅವ್ರು ನನ್ನ ಕೈಲಿ ಹಾಡಿಸೋಕ್ಕೋಸ್ಕರ ಎಷ್ಟೋ ಕ್ಯಾಸೆಟ್ ಕಂಪ್ನಿಯವರೊಟ್ಟಿಗೆ ಜಗಳ ಆಡಿ ಅಲ್ಲಿಂದ ಹೊರಗೆ ಬಂದಿದ್ದಾರೆ ಅವರು. ಜೇಂಕಾರ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರಿಗೂ ಇವ್ರಿಗೂ ಏನೋ ವ್ಯವಹಾರದಲ್ಲಿ ಗಲಾಟೆಯಾಗಿ ನನ್ನ ಕೈಲಿ ಹಾಡ್ಸಾತು, ನನ್ನ ಪೇಮೆಂಟ್ ಬಗ್ಗೆ ಏನೋ ಡಿಸ್ಕಷನ್ ಬಂದು, ಇಲ್ಲ ಆಗಲ್ಲ ಅನ್ನೋದಕ್ಕೆ ಸರಿ ನೀವೇ ಬೇಡ ನನಗೆ ಅಂತ ಒಂದು ಬೇರೆ ರೆಕಾರ್ಡಿಂಗ್ ಸ್ಟುಡಿಯೋಲಿ ರೆಕಾರ್ಡ್ ಮಾಡೋದು. ಇವತ್ತಿಗೂ ಅವರು ಮೊನ್ನೆ ತಾನೇ ಅವ್ರಿಗೋಸ್ಕರ ಹಾಡಿದೆ ನಾನು, ಹುಣಸಾಳ ಸ್ವಾಮೀಜಿಯವರು. ಅವರು ನಿಜಗುಣ ದೇವರು ಅಂಥೇಳಿ 100 ಹಾಡುಗಳನ್ನು ಹಾಡಿದ್ದೀನಿ ನಾನು. ಇದೆಲ್ಲ ನಮ್ಮ ಚಲನಚಿತ್ರ ರಂಗದವರಿಗೆ ಗೊತ್ತಿಲ್ಲ, ಇದೊಂದು ಬೇರೆಯೇ ಕ್ಷೇತ್ರ ಇದೆ ದೊಡ್ಡದಾಗಿ. ಸೊ ಇವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ.